ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಜೈಲೇ ಗತಿ. ಪಟಾಕಿ ಪೊಲೀಸ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ. ಬೆಂಗಳೂರಿನ 64ನೇ ಸಿಸಿಎಚ್ ನ್ಯಾಯಾಲಯದಿಂದ ಆದೇಶ. ಚಾಮುಂಡೇಶ್ವರಿ ಅವಹೇಳನಕ್ಕೆ ಕ್ಷಮೆ ಯಾಚಿಸಿದ ರಕ್ಷಕ್. ನಾನು ಚಾಮುಂಡೇಶ್ವರಿ ಕುರಿತು ಹೇಳುವಷ್ಟು ದೊಡ್ಡವನಲ್ಲ. ನನ್ನಿಂದ ಯಾರಿಗಾದ್ರೂ ಬೇಸರವಾಗಿದ್ದಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್. ಸಿಎಂ ಸಿದ್ದರಾಮಯ್ಯ ಹನಿ ಟ್ರ್ಯಾಪ್ ಸೂತ್ರಧಾರರು. ವಿಪಕ್ಷ ನಾಯಕ ಆರ್ ಅಶೋಕ್ ಹೊಸ ಬಾಂಬ್. ಕಾಂಗ್ರೆಸ್ನಲ್ಲಿ ಸಿಎಂ ವರ್ಸಸ್ ಡಿಕೆ ಎಂಬ ಗುಂಪುಗಾರಿಕೆಯಾಗ್ತಾ ಇದೆ ಅಂತ ಕಿಡಿ. ಐಪಿಎಲ್ ಪ್ರೇಮಿಗಳೇ ಎಚ್ಚರ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಟಿಕೆಟ್ ಕೊಡ್ತೀನಿ ಅಂತ ನಂಬಿಸಿ ಪಂಗನಾಮ. ಒಂದು ಟಿಕೆಟ್ಗೆ 5,000 ಪೈಕಿ ಪರಾರಿಯಾದ ಚರಣ್ ಸಾಯಿ. ನಾನು ನಿನ್ ಜೊತೆ ನೇರವಾಗಿ ಮಾತನಾಡಬೇಕು. ಚಿಕ್ಕಮಗಳೂರಿನಲ್ಲಿ ದೇವರಿಗೆ ಪತ್ರ ಬರೆದ ಕಳಸೇಶ್ವರ ಸ್ವಾಮಿಯ ಭಕ್ತ. ನಾನು ಕೆಟ್ಟ ಕೆಲಸ ಮಾಡಿಲ್ಲ, ಆದ್ರೂ ಯಾಕೆ ಶಿಕ್ಷೆ ಅಂತ ದೇವರ ಮುಂದೆ ಅಳಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.